4 ಟೊಮೊಟೊ ದಪ್ಪ ದಪ್ಪದ ಕುಯ್ಕೊಂಡಿದ್ದೀನಿ 3 ಪಾವ್ ಬಾತ್ಗೆ. ಹಸಿಮೆಣಸಿನ್ಕಾಯಿ 3 ಪಾವ್ಗಿಷ್ಟು ಹಾಕಬೇಕು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ 2-3 ಇಲ್ಕ್ ಹಾಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಇದು ಪುದೀನ 1 ಕಟ್ಟು, ಅದರಲ್ಲಿ 1-2 ಕಡ್ಡಿ ಇಟ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಆಯ್ತದೆ ಅಂತ. ಇದನ್ನು ಮಿಕ್ಸಿ ಜಾರಲ್ಲಿ ಇವಾಗ ರುಬ್ಕೊತೀನಿ. 3 ಪಾವ್ ಪಲಾವ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಾತ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. 3 ಪಾವ್ ಪಲಾವ್ ಬಾತ್ ಮಾಡೋದಂತ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಉರಿತಾ ಇದ್ದೀನಿ. 2 ದಪ್ಪದ ಈರುಳ್ಳಿ ಕುಯ್ಕೊಂಡಿದ್ದೀನಿ. ಅದನ್ನು ಮುರಿದು ಅದು ಸ್ವಲ್ಪ ಕೆಂಪಗೆ ಬಂದಮೇಲೆ ತರಕಾರಿ ಹಾಕ್ತೀನಿ ನೋಡಿ. ಇವಾಗ ಕ್ಯಾರೆಟ್ ಹಸಿಟ್ಕೊಂಡಿದ್ನಲ್ಲ, ಕ್ಯಾರೆಟ್ ಬೀನ್ಸು ಊದಿ ಮಡಗಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಎರಡು ಸ್ಪೂನ್ ತುಪ್ಪ, 3 ಪಾವ್ ಅಕ್ಕಿಗೆ 2 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ಬೇಗ. ಆಮೇಲೆ ರುಬ್ಬಿ ಇಟ್ಕೊಂಡಿರೋದು ಮಸಾಲೆನ ಅದನ್ನು ಹುರಿಬೇಕು. ಇವಾಗ ಕೆಂಪಗಾಗಿದೆ ನೋಡಿ. ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಇವಾಗ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬೇಯಬೇಕು ಮಸಾಲೆ, ತರಕಾರಿ ಜೊತೆ ಚೆನ್ನಾಗಿ ಬೆಂದರೆ ರುಚಿ ಇರ್ತದೆ, ಚೆನ್ನಾಗಿ ತಿನ್ನೋಕೆ. ನೋಡಿ ರೆಡಿ, ಇದು ಮಸಾಲೆ ಎಲ್ಲ ಹಿಂಗೆ ಬೆಂದು ಕೆಂಪು ಬಂದಿರಬೇಕು. ನೋಡಿ ಇವಾಗ ಮಸಾಲೆ ಬೆಂದಿದೆ. ಇದಕ್ಕೆ ಅಳತೆ ನೀರು ಹಾಕ್ತೀನಿ. 3 ಲೋಟ ಅಕ್ಕಿಗೆ ನಾನು ಹಾಕೋದು 6 ಲೋಟ ನೀರು. 1 2 3 4 5 6 ಲೋಟ ಹಾಕಿದ್ದೀನಿ. 3 ಲೋಟ ಅಕ್ಕಿಗೆ 6 ಲೋಟ ನೀರು ಕರೆಕ್ಟಾಗಿ ಬರ್ತದೆ. ಬೇಕು ಅಂದರೆ ಒಂಚೂರು ಮೇಲೆ ಮೊಸರು ಹಾಕಬೇಕು ಅಂದರೆ ಎಷ್ಟು ನೀರು ಹಾಕೊಳ್ಳಿ ಸಾಕು, ಇಷ್ಟೇ. ಮಸಾಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗೈತೆ ಅಂತ ಸ್ಲೈಟ್ ಮಾಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಆವಾಗ ಅರಿಶಿನ ಪುಡಿ ಹಾಕಿರಲಿಲ್ಲ, ಇವಾಗ ಹಾಕ್ತೀನಿ. ಮೂರು ಪಾವ್ಗೆ ಇಷ್ಟ ಹಾಕಿದ್ರೆ ಸಾಕು.
ಕುದಿಯಕ್ಕೆ ಬರುವಾಗ ಅಕ್ಕಿ ಹಾಕ್ತೀನಿ. ಇನ್ನು ಒಂದು ಸ್ವಲ್ಪ ಕಾಯಿಲಿ ನೀರು ಕಾದ್ಮೇಲೆ ಅನ್ನ ಒಂದೇ ಸರಿ ಆಗೋಯ್ತದೆ ಬೇಗನೆ. ಕಾಯಕ್ಕೆ ಮುಂಚೆ ಹಾಕಿದ್ರೆ ನೀರು ಒಂದು ಸ್ವಲ್ಪ ಅಕ್ಕಿ ಉಂಟೋದಂಗೆ ಆಯ್ತು. ಅದಕ್ಕೋಸ್ಕರ ಮುಚ್ಚಿಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು, ಆವಾಗ ಬೇಗ ಅನ್ನ ಆಯ್ತದೆ. ನೋಡಿ ಅಕ್ಕಿ ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಅನ್ನ ಬೇಗನೆ ಬೇಕಂತದೆ ಅಂದರೆ ಈ ಥರ ಮಾಡ್ಬೋದು. ನಿಧಾನಕ್ಕೆ ಮಾಡ್ತೀವಿ ಅಂದರೆ ಆ ಥರ ಮಾಡ್ಬೋದು. ಎರಡು ಥರನೂ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಇಷ್ಟೇ ಅಕ್ಕಿ ಮುಚ್ಚಿಬಿಡೋದು, ಅದೇನೇ ಬೇಯ್ತದಲ್ಲ, ಬೆಂದಾಗ ಬಂದು ನೀರು ಕಮ್ಮಿ ಆದಾಗ ಗ್ಯಾಸ್ ಕಮ್ಮಿ ಬಿಡಿ. 1/4 ಗಂಟೆಗೆ ಅನ್ನ ಆಯ್ತದೆ. ಇವಾಗ ಬಾತ್ ರೆಡಿಯಾಗಿದೆ. ತರಕಾರಿ ಬಾತು ನೋಡಿ ರೆಡಿಯಾಗಿದೆ, ಚೆನ್ನಾಗಿದೆ. ನಾನು ಮಾಡೋ ಬಾತ್ಗೇನು ಚಟ್ನಿ ಏನು ಬೇಡ, ಹಂಗೆ ತಿನ್ಬೋದು. ತರಕಾರಿ ಹಾಕೋದು ಮಾಡಿದ್ರೆ ತುಂಬ ರುಚಿಯಾಗಿರ್ತದೆ. ನೀವು ಮಾಡ್ಕೊಂಡು ತಿನ್ನಿ, ಸಪೋರ್ಟ್ ಮಾಡಿ ನನಗೆ ಎಲ್ಲರೂ ನೋಡ್ಬಿಟ್ಟು. ನೋಡಿ ತುಂಬ ರುಚಿಯಾಗಿದೆ, ಚೆನ್ನಾಗಿ ಮಾಡ್ತೀನಿ ಮಾತ್ರ. ಆದರೆ ನಾನು ಬೇಗ ಮಾಡ್ತೀನಿ, ನೀವು ನಿಧಾನಕ್ಕೆ ಮಾಡಿ, ಏನು ತೊಂದರೆ ಆಗಲ್ಲ.